ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ತುಳುನಾಡು ಮಂಗಳೂರಲ್ಲಿ ಚೌತಿ ಹಬ್ಬದ ಸೊಗಸೇ ಬೇರೆ. ತೆನೆ ತುಂಬುವ ಸಂಪ್ರದಾಯದ ಮೂಲಕ ಧಾನ್ಯ ಲಕ್ಷ್ಮಿಯನ್ನ ಮನೆ ತುಂಬಿಕೊಳ್ತಾರೆ ತುಳುವರು. ವಿನಾಯಕನ ಡಿಫರೆಂಟ್ ಆರಾಧನೆ ಹೇಗಿದೆ ಬನ್ನಿ ನೋಡೋಣ. ಗಣೇಶ ಚತುರ್ಥಿ ವಿಘ್ನಗಳ ನಿವಾರಿಸಿ ನಮ್ಮನ್ನ ಹರಸಪ್ಪ ಅಂತ ಗಣಪನನ್ನ ಪೂಜಿಸೋ ದಿನವಿದು. ಹಬ್ಬದ ಪ್ರಯುಕ್ತ ಮಂಗಳೂರಿನಲ್ಲಿ ಬೃಹತ್ ಮಂಗಳ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಮಂಗಳೂರು ಇದರ ವತಿಯಿಂದ ಇವತ್ತು ನಮ್ಮ ಗಣಪತಿ ಪ್ರತಿಷ್ಠೆ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಅದರ ಒಂದಿಗೆ ನಾವು ಒಂದು ತೆನೆ ಹಬ್ಬವನ್ನು ಆಚರಿಸುವಂತಹ ಒಂದು ಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಜೊತೆಗೆ ಧಾನ್ಯಲಕ್ಷ್ಮಿಯನ್ನು ಮನೆಗೆ ತರುವ ಸಂಪ್ರದಾಯದ ಭಾಗವಾಗಿ ತೆನೆಯನ್ನ ವಿತರಿಸುವ ಕಾರ್ಯ ಬಂಟರ ಸಂಘದಲ್ಲಿ ನಡೆಯಿತು. ಹಾಲಿನಲ್ಲಿ ಅದ್ದಿದ ತೆನೆಯನ್ನ ಭಕ್ತರು ಮನೆಗೆ ತೆಗೆದುಕೊಂಡು ಹೋಗಿ ಅನ್ನ ಪಾಯಸದಲ್ಲಿ ಮಿಕ್ಸ್ ಮಾಡ್ತಾರೆ. ನಂತರ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಇದು ತುಳುನಾಡಿನ ಗಣೇಶ ಚತುರ್ಥಿಯ ಸಂಪ್ರದಾಯ. ಮಳೆಯಿಂದಾಗಿ ಗಣಪತಿಯ ಸಾರ್ವಜನಿಕ ಮೆರವಣಿಗೆಗೆ ಕೊಂಚ ಅಡಚಣೆಯಾಯಿತು. ಆದರೆ ಕರಾವಳಿ ಜನರ ಉತ್ಸಾಹ ಅದೆಲ್ಲವನ್ನ ಮೀರಿಸಿತು. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಇನ್ನು ಗಣಪತಿಯ ಸೊಂಡಿಲಿನ ವಿಚಾರಕ್ಕೆ ಬಂದ್ರೆ ಅದು ಯಾವಾಗಲೂ ಎಡಕ್ಕೆ ಇರುತ್ತೆ. ಆದ್ರೆ ನಾವು ಈಗ ತೋರಿಸೋ ಗಣಪತಿಯ ಬಲಭಾಗಕ್ಕೆ ಸೊಂಡಿಲು ಇದೆ. ಆಶ್ಚರ್ಯನಾ? ನೀವೇ ನೋಡಿ. ಇದು ಬೀದರ್ ಜಿಲ್ಲೆಯ ಬಾಲ್ಕಿ ನಗರದ ಕುಂಬೇಶ್ವರ ಗಜಾನನ ಮೂರ್ತಿ. ಕಲ್ಯಾಣಿ ಚಾಲುಕ್ಯರ ಕಾಲದ ಐತಿಹಾಸಿಕ ಬಾಲ್ಕಿ ಕೋಟೆ ಹಿಂದಿನ ಭಾಗದಲ್ಲಿರೋ ಈ ದೇವಸ್ಥಾನ 8ನೇ ಶತಮಾನದ್ದು. ನಿಂತ ಗಣಪತಿ ಮೂರ್ತಿಯ ಸೊಂಡಿಲು ಬಲಭಾಗಕ್ಕೆ ಮುಖ ಮಾಡಿದೆ. ದಕ್ಷಿಣ ಭಾರತದಲ್ಲಿ ಎಲ್ಲೂ ಕಾಣದ ಅಪರೂಪದ ಮೂರ್ತಿ ಇದು. ರಾಜ್ಯ ಮಾತ್ರವಲ್ಲ, ಆಂಧ್ರ, ಮಹಾರಾಷ್ಟ್ರದಿಂದಲೂ ಜನ ಇಲ್ಲಿಗೆ ಬರ್ತಾರೆ. ನಂಬಿದ ಭಕ್ತರನ್ನು ಗಣಪ ಕೈ ಬಿಟ್ಟಿಲ್ಲ ಮತ್ತು ಅಪಾರ ಮಹಾತ್ಮೆ ಇಲ್ಲಿ ನಡೆದಿವೆ. ಭಾರತದಾಗ ಎಲ್ಲಿಯೂ ಇಲ್ಲ ಇಂಥ 9 ಕೈ ತಗಡಿ. ಅದು ಎಲ್ಲ ಭಕ್ತಗಳಿಗೆ ಎಲ್ಲ ಇದು ಪರ್ಸನ್ ಆಯ್ತಾನ. ಇಂಥ ಮಂದಿರ ಜನಾಗೆಲ್ಲ ಸುಖ ಆಯ್ತದ. ಇಲ್ಲಿ ಎಲ್ಲ ಭಕ್ತಗಳು ಬರ್ತಾವ, ಅವ್ರಿಗೆಲ್ಲರಿಗೂ ಸುಖ ಆಗ್ಯದ. ಎಲ್ಲಿಂದ ಅದು ಹೈದರಾಬಾದ್, ಜಹೀರಾಬಾದ್, ಮುಂಬೈ, ಪೂನಾ ಎಕಡಿಂದ ಎಲ್ಲ ಪೂರಾ ಭಾರತ ದೇಶಂಗೆ ಎಲ್ಲ ಇಲ್ಲಿ ಬರ್ತಾವ. ಮುಂಬೈ ಕಡೆ ಅದ ರೀ. ಭಾಳ ಗಣಪತಿ ಖರೆ ಹಿಂಗಿಲ್ಲ. ಎಕಡೆ ರೋಡ್ಗೆ ಕಡೆ ಅದ ರೀ, ಇಲ್ಲಿ ನಮ್ದು ಮುಂಬೈ ಕಡೆ ಅದ ರೀ. ಆಧುನಿಕತೆಯಲ್ಲಿ ಮೂರ್ತಿಗಳನ್ನು ಹೇಗೆ ಬೇಕೋ ಹಾಗೆ ರಚಿಸಬಹುದು. ಆದರೆ ಪುರಾತನ ಕಾಲದಲ್ಲಿ ಕೆತ್ತಲಾದ ಕಲ್ಲಿನ ಗಣಪತಿ ಮೂರ್ತಿಯ ಸೊಂಡಿಲು ಬಲಕ್ಕಿರುವುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವುದಂತೂ ಸುಳ್ಳಲ್ಲ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್. ದಾವಣಗೆರೆಯಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಕೆಟಿಜೆ ನಗರದಲ್ಲಿ ಗಣೇಶೋತ್ಸವ ವೇಳೆ ಯಾರೋ ಕಿಡಿಗೇಡಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಗಣೇಶ ಮೂರ್ತಿಯ ಕೆಲ ಭಾಗ ಭಗ್ನಗೊಂಡಿದೆ. ಇದರಿಂದ ಉದ್ರಿಕ್ತಗೊಂಡ ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಘರ್ಷಣೆ ವೇಳೆ ಇಬ್ಬರಿಗೆ ಗಾಯಗಳಾಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಜಮಾಯಿಸಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಡ್ತಾ ಇದ್ದಾರೆ. Abdallah Papa.